ಬಸವರಾಜ್ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ನೆನ್ನೆಯ ಈ ಒಂದು ಸಂಸತ್ ಚಲೋ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇತ್ತು ಸರ್? ಹೇಗೆ ಕಾಣುತ್ತೆ ಅಂದರೆ, ವಿದ್ಯಾರ್ಥಿಗಳನ್ನು ನೀವು ಎಷ್ಟು ಬಾರಿ ಅವರ ಕನಸನ್ನು ಭಗ್ನಗೊಳಿಸ್ತೀರಿ, ಎಷ್ಟು ಬಾರಿ ಅವರ ಕನಸಿನ ಜೊತೆಲಿ ಅವರ ಬದುಕಿನ ಜೊತೆಲಿ ಚೆಲ್ಲಾಟ ಆಡ್ತೀರಿ. ಈ ಸರ್ಕಾರ ಬಂದಾದಮೇಲೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಷ್ಟು ಬಾರಿ ಲೀಕ್ ಆಗಿದೆ. ಪ್ರತಿ ಸರ್ತಿನ ಮರುಪರೀಕ್ಷೆ ಮಾಡೋದು ಅದೊಂದು ಪರಿಹಾರವ, ಅದೊಂದು ಜವಾಬ್ದಾರಿಯುತ ನಡೆಯ? ನಾವು ಮರುಪರೀಕ್ಷೆ ಅದೊಂದು ಸಿಸ್ಟಮ್ಯಾಟಿಕ್ ವೇ, ಅದು ವ್ಯವಸ್ಥೆಯಲ್ಲಿ ಯಾವುದೇ ಪರೀಕ್ಷೆ ಆಗಲಿ, ನಮ್ಮಲ್ಲಿ SSLC ಆಗಲಿ PUC ಏನೋ ಒಂದು ಹೆಚ್ಚುಕೊಂಡು ಮರುಪರೀಕ್ಷೆ ಮಾಡ್ತೇವೆ, ಮತದಾನದಲ್ಲಿ ಹೆಚ್ಚುಕೊಂಡು ಮರು ಮತದಾನ ಮಾಡ್ತೇವೆ. ಅಷ್ಟಕ್ಕೆ ನಿಲ್ಬೇಕಾ ಅದು? ಅಥವಾ ಸಂಬಂಧಪಟ್ಟವರು ಏನಾದರೂ ನೈತಿಕ ಹೊಣೆಗಾರಿಕೆ ತಗೊಳ್ಬೇಕಾ? ಅಧಿಕಾರನ ಸಸ್ಪೆಂಡ್ ಮಾಡಿದ್ದೀವಿ, NTA ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಮುಖ್ಯಸ್ಥರ ಬಗ್ಗೆ ಅವರು ಸಸ್ಪೆಂಡ್ ಮಾಡಿದ್ದೀವಿ. ಅದು ಅಧಿಕಾರಿಗಳ ವ್ಯವಸ್ಥೆ ವಿಚಾರ. ನೀವು ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತಂಥ ಮಂತ್ರಿಗಳು, ನಿಮಗೆ ನೈತಿಕ ಹೊಣೆಗಾರಿಕೆನೇ ಇಲ್ವಾ? ಒಂದಲ್ಲ ಎರಡಲ್ಲ 6 ಸರ್ತಿ ಅಷ್ಟೇ ಅಲ್ಲ. ಸುಮ್ಮನೆ ಇದು ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು ಭಾಳ ಅಕ್ಷಮ್ಯ ಅಪರಾಧ ಕೂಡ. ಅದರ ಆಚೆಗೆ ಏನಾಗಿದೆ, ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮಗೆ ಮಕ್ಕಳಿಲ್ವಾ? ಇವ್ರಿಗೆ ಯಾರಿಗೂ ಮಕ್ಕಳಿಲ್ವೇನ್ರಿ? ಪ್ರಧಾನಮಂತ್ರಿಗಿಲ್ಲ ಬಿಡಿ, ಉಳಿದವ್ರಿಗೆ ಮಕ್ಕಳಿಲ್ವಾ? ಅಂದ್ರೆ ಮಕ್ಕಳಿಲ್ಲ ಅಂದ್ರೆ ನಿಮಗೇನು ಮಕ್ಕಳನ್ನು ಅರ್ಥನೇ ಆಗಬಾರ್ದಾ? ಪ್ರಧಾನಮಂತ್ರಿಗಳಿಗೆ ಮಕ್ಕಳಿದ್ದವರು ಆದರೂ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಈಗ ಯಾಕಂದ್ರೆ ಇದು ಬೀದಿಗೆ ಬರೋವರೆಗೂ ಯಾಕಾಯಿದ್ರಿ ನೀವು? ಬೀದಿಗೆ ಬಂದಾಮೇಲೆ ನಿಮ್ಮ ಸಬೂಬುಗಳೇನು? ಮರುಪರೀಕ್ಷೆ ಆಯ್ತಲ್ಲ, ಮತ್ತೇನು ಅಲ್ಲ, ಅಷ್ಟು ಸುಲಭವಾಗಿ ಅಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕಳೆದು ಹೋಗಿದೆ. ಆ ವಿಶ್ವಾಸವನ್ನು ಹೇಗೆ ನೀವು ಮರುಸ್ಥಾಪನೆ ಮಾಡ್ತೀರಿ? ಅವರು ವಿದ್ಯಾರ್ಥಿಗಳು, ನಾಳಿನ ಭವಿಷ್ಯ ಅವ್ರಿಗೆ ಹೇಗೆ ನೀವು ಮೇಲ್ಪಂಕ್ತಿನ ಕೊಡ್ತೀರಿ? ಒಂದು ನೈತಿಕ ಹೊಣೆಗಾರಿಕೆ ಬಗ್ಗೆ, ಜವಾಬ್ದಾರಿಯುತ ನಡವಳಿಕೆ ಬಗ್ಗೆ. ವೈದ್ಯಕೀಯ ಇಂಜಿನಿಯರಿಂಗ್ ಕಲಿಸೋದು ಮಾತ್ರ ಅಲ್ಲ, ಈ ರೀತಿಯ ಜವಾಬ್ದಾರಿಯುತ ನಡವಳಿಕೆ ಮೇಲ್ಪಂಕ್ತಿಯನ್ನ ಎಕ್ಸಾಂಪಲ್ ಯಾಕೆ ಸೆಟ್ ಮಾಡ್ತೀರಿ? ರಾಜೀನಾಮೆ ಕೊಡಲೇಬೇಕು ನೀವು ಒಂದು. ಆಮೇಲೆ ಇದೇ ಈ BJP ಒಂದು ಇತ್ತೀಚಿನ ದಿನಗಳ ಬೆಳವಣಿಗೆಗಳಿದಾವಲ್ಲ, ಬಹಳ ಆಘಾತಕಾರಿಗಳಿದ್ದಾವೆ. ಯಾವ ರಾಮನ ಭಕ್ತಿಯ ಮೇಲೆ ಮಂದಿರ ಕಟ್ಟಿದ್ರು, ಕಳುವಾಯ್ತು, ಕಳ್ಳರಿಗೆ ಶಿಕ್ಷೆ ಕೊಟ್ಟು ಮಾತಾಡ್ಬಿಡ್ತಾರೆ. ಅದರಲ್ಲಿ ಕಳುವಾಗಿದ್ದ ಹಣ ಅಲ್ಲ, ವಿಶ್ವಾಸ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ನೀವು ಕಳುವು ಮಾಡಿದ್ದು ನಿಮ್ಮದೇ ಸಮುದಾಯದ, ನಿಮ್ಮದೇ ಭಕ್ತರ ವಿಶ್ವಾಸವನ್ನ. ಇಲ್ಲಿ ಹೋಗಿದ್ದು ಮಕ್ಕಳ ವಿಶ್ವಾಸ ಶಿಕ್ಷಣ ವ್ಯವಸ್ಥೆ ಮೇಲೆ. ಇದ್ರ ಬಗ್ಗೆ ವಿಚಾರಣೆ ಇಲ್ಲ. ಯಾವ ರಾಮಲೀಲಾ ಮೈದಾನದ ಚಳವಳಿಯಿಂದ ನೀವು ಸರ್ಕಾರಕ್ಕೆ ಬಂದರೂ ಅಲ್ಲೇ ಜಂತರ ಮಂತ್ರದಲ್ಲಿ ಕೂತಿದ್ದಾರೆ ಮಕ್ಕಳು. ಈ ಮಕ್ಕಳು ಬಹುಶಃ ನೀವು ರಾಮಲೀಲಾ ಮೈದಾನದಲ್ಲಿ ಕೂತಾಗ LKG UKG ಇದ್ರು ಅನ್ಸುತ್ತೆ. ಇವ್ರನ್ನ ಹೇಗೆ ನಡೆಸ್ಕೊಳ್ಬೇಕು ನೀವು ಹಿರಿಯರಾಗಿ ಇಂಥ ಹೋರಾಟಗಳಿಂದಲೇ ಮೇಲೆ ಬಂದಂಥವ್ರು. ನೀವು ಅನೇಕ ಜನ ವಿದ್ಯಾರ್ಥಿ ಹೋರಾಟಗಳ ಮೂಲಕವೇ ಅಧಿಕಾರ ಅನುಭವಿಸಿದಂಥವ್ರು. ಈಗ ನೀವು ವಿದ್ಯಾರ್ಥಿಗಳ ಹೋರಾಟ ಅವಮಾನ ಮಾಡಿಬಿಟ್ರೆ ಹೆಂಗೆ? BJP ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಧರಣಿ ಆಗುತ್ತೆ, ಸತ್ಯಾಗ್ರಹ ಆಗುತ್ತೆ. ಅಲ್ಲಿ ಇವ್ರು ಮಾತಾಡ್ತಾರೆ, ವಿದ್ಯಾರ್ಥಿಗಳು ಸತ್ಯಾಗ್ರಹ ಯಾಕೆ ಮಾಡಬೇಕು? ಕ್ಲಾಸಿಗೆ ಹೋಗ್ಬೇಕು, ಅಭ್ಯಾಸ ಮಾಡಬೇಕು, ಎಕ್ಸಾಮ್ ಬರೀಬೇಕು, ಇಷ್ಟು ಮಾತಾಡ್ತಾರೆ. ವ್ಯವಸ್ಥೆ ಹಾಳಾಗೋಗ್ಲಿ, ನಿಮ್ ಕೆಲಸ ಎಷ್ಟೇ, ಹೋಗ್ಬೇಕು, ಎಕ್ಸಾಮ್ ಬರ್ಬೇಕು. JNU ವಿದ್ಯಾರ್ಥಿಗಳು ಮಾತಾಡ್ತಾರೆ, ಅವರು ಆಂಟಿ ನ್ಯಾಷನಲ್ ಅಂತಾರೆ. ಬುದ್ಧಿಜೀವಿಗಳು ಮಾತಾಡಿದ್ರೆ ಅವ್ರು ಅರ್ಬನ್ ನಕ್ಸಲರ್ ಅಂತಾರೆ. ರೈತರು ಧರಣಿ ಕೂತ್ರೆ ಅವರು ಖಲಿಸ್ತಾನಿಗಳು ಅಂತಾರೆ. ಅಂದ್ರೆ ಹೋರಾಟಗಾರರಿಗೆ ಹೆಸರಿಡೋದು ನಿಮ್ಮ ಕಾರ್ಯಕ್ರಮ ಅಲ್ಲ. ಚಾಳಿ ಆಗ್ತಾ ಇದೆಯಾ? ಅದೇ ಆಗ್ತಾ ಇದೆಯಲ್ಲ. ಹೋರಾಟಗಾರರು ಪ್ರತಿಭಟನೆ ಹೆಸರಿಟ್ಬಿಡೋದು. ಅಲ್ಲ ಅವನು ದೇಶದ್ರೋಹ ಆಗಿರ್ತಾನೆ, ಇಲ್ಲ ಪಾಕಿಸ್ತಾನ ಆಗಿರ್ತಾನೆ, ಇಲ್ಲ ಅವನು ಆಂಟಿ ನ್ಯಾಷನಲ್ ಆಗಿರ್ತಾನೆ, ಇಲ್ಲ ಖಲಿಸ್ತಾನ ಆಗಿರ್ತಾನೆ, ಇಲ್ಲ ಅರ್ಬನ್ ನಕ್ಸಲ್ ಆಗಿರ್ತಾನೆ, ಇಲ್ಲ ಅಸ್ಥಿರಗೊಳಿಸೋದ್ರಲ್ಲಿ ಯಾವ್ದೋ ಒಬ್ಬ ಆಗಿರ್ತಾನೆ. ಹೊಸದೊಂದು ಶಬ್ದ ಇದೆ ಈಗ, ಟುಕಡೆ ಗ್ಯಾಂಗ್ ಆಗಿರ್ತಾನೆ ಅವನು. ಓಕೆ.